ಹಂಗ ಹಿಂಗ ಪೆಂಗ ಅನ್ನೋ ಜಾಹ್ನವಿಯವರು ರಘು ಅವ್ರ ಬಗ್ಗೆ ಒಂದು ಕವನ ಬರೆದಿದ್ದಾರೆ. ಅದು ಎಲ್ಲಿ ಹುಟ್ಟಿದ ಕವನ ಅಂದರೆ ಬಾತ್ರೂಮ್ನಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ಹುಟ್ಟಿದ ಕವನ ಅಂತ ಸುಧೀರ್ ಅವರು ಹೇಳ್ತಾ ಇದ್ದಾರೆ. ಆ ಕವನ ಹೇಗಿದೆ ಅಂದರೆ, ರಘು ನೀನಿನ್ನ ಮಗು, ಸುಮ್ಮನೆ ನೀನು ಯಾಕೆ ಆಗ್ತೀಯ ರಾಂಗು, ಏಕವಚನದಲ್ಲಿ ಮಾತಾಡಿ ನೀನಾದೆ ಗುಗ್ಗು ಅಥವಾ ಪುಂಗು, ಇವೆರಡರಲ್ಲಿ ಒಂದು ಹೇಳ್ತಾಳೆ. ಬಟ್ಟೆ ಪ್ಯಾಕ್ ಮಾಡಿಕೊಂಡು ಸೀದಾ ಮನೆ ಕಡೆಗೆ ಹೋಗು. ಹೇಗಿದೆ ಕವನ? ಅದು ಅಲ್ಲದೆ ರಘು ಅವರು ಆ ಒಂದು ಹಾಲ್ನಲ್ಲಿ ಇರಲಿಲ್ಲ, ಆಗ ಹೇಳಿದ ಮಾತು ಇದು, ಆಗ ಹೇಳಿದ ಕವನ ಇದು. ಅವರೇನಾದರೂ ಎದುರುಗಡೆ ಇದ್ದಿದ್ರೆ ಅವಳಿಗೆ ಜಾಹ್ನವಿಗೆ ಹೇಳೋ ಒಂದು ಧೈರ್ಯ ಬರ್ತಾ ಇರಲಿಲ್ಲ ಅನಿಸುತ್ತೆ. ಈ ಕವನ ಹೇಳಿಬಿಟ್ಟು ಎಲ್ಲಿ ಅವರು ಬೆಳಗ್ಗೆ ಎಲ್ಲ ಅಷ್ಟು ವಾಯ್ಸ್ ರೇಸ್ ಮಾಡ್ತಾಯಿದ್ರು, ಇವಾಗ ವಾಯ್ಸೇ ಇಲ್ಲ ಅವ್ರದ್ದು ಅಂತ ಹೇಳಿಬಿಟ್ಟು ರೂಮ್ ಒಳಗಡೆ ಹೋಗ್ತಾಳೆ. ಅಂದರೆ ಅವಳಿಗೆ ಗೊತ್ತಿತ್ತು ಅವರು ಈ ಹಾಲಲ್ಲಿಲ್ಲ, ವಾಶ್ರೂಮ್ಗೆ ಹೋಗಿದ್ದಾರೆ ಅನಿಸುತ್ತೆ ಅಂದ್ಬಿಟ್ಟು ಈ ಕವನವನ್ನು ಆಗ ಧೈರ್ಯ ಮಾಡಿ ಹೇಳಿರೋದು. ನೋಡಿ, ಅವರ ಎದುರಿಗೆ ಹೇಳೋದಕ್ಕೆ ಇವಳಿಗೆ ಧೈರ್ಯನೇ ಇಲ್ಲ ಅಂತಂದಂಗಾಯಿತು. ಹಾಗೆಯೇ ಇವಾಗ ಫ್ರೂಟ್ಸ್ ಮತ್ತು ಎಗ್ಸ್ ಎಲ್ಲ ಬಂತಲ್ವ, ಅದನ್ನೆಲ್ಲ ಡಿವೈಡ್ ಮಾಡಿದಾಗ ಅಶ್ವಿನಿ ಗೌಡ ಜಾಹ್ನವಿ ಇದನ್ನು ಸೇಫ್ ಮಾಡಿಕೊಳ್ಳಿಲ್ಲ. ಅಂದರೆ ಜಾಹ್ನವಿ ಸ್ನಾನಕ್ಕೆ ಹೋದಾಗ ಅವ್ರದ್ದನ್ನು ಎತ್ತಿಟ್ಕೊಳ್ಳಿಲ್ಲ, ರಕ್ಷಿತಂದನ್ನು ಎತ್ತಿಟ್ಕೊಂಡ್ರು. ಅಂದರೆ ಈಗ ರಕ್ಷಿತನ್ನ ಏನಾದರೂ ಹಣ್ಣನ್ನು ತೊಗೊಳಕ್ಕೆ ಬಂದಾಗ, ಮೊಟ್ಟೆ ತೊಗೊಳಕ್ಕೆ ಬಂದಾಗ ಅವಳಿಗೆ ಫೀಡ್ ಮಾಡಬೇಕಲ್ವಾ, ಇವಳ ಬುದ್ಧಿಯನ್ನು ಅವಳಿಗೆ ಒಂದು ಸ್ವಲ್ಪ ಹಾಕಬೇಕಲ್ವಾ ಬ್ರೈನ್ಗೆ. ಅದಕ್ಕೋಸ್ಕರವಾಗಿ ಜಾಹ್ನವಿದನ್ನು ಎತ್ತಿಟ್ಕೊಳ್ಳಿಲ್ಲ. ಯಾರು? ಅಶ್ವಿನಿ ಗೌಡ ಫ್ರೂಟ್ಸ್ ಮತ್ತು ಎಗ್ಸ್ನ. ರಕ್ಷಿತಂದನ್ನು ಎತ್ತಿಟ್ಕೊಂಡ್ರು. ರಕ್ಷಿತ ಅಲ್ಲೇ ಇದ್ದಾಳೆ, ಅವಳು ಎತ್ತಿಟ್ಕೊಳ್ಬಹುದಿತ್ತು, ಅವಳು ಎತ್ತಿಟ್ಕೊಳ್ತಿದ್ಲು. ಅದ್ರ ಬದಲು ಕಂದ ನಿಂದು ನನ್ನ ಹತ್ರನೇ ಇದೆ, ಯಾವಾಗ ಬೇಕಾದರೆ ಈಸ್ಕೊ ಅಂತ ಹೇಳಿ ರಕ್ಷಿತಂದನ್ನು ಎತ್ತಿಟ್ಕೊಂಡ್ಳು. ನೋಡಿ, ಫೀಡ್ ಮಾಡಬೇಕಲ್ವಾ, ಏನೇನು ಇವಳು ಮುಂದೆ ನಡೆಸಬೇಕು ಬಿಡಬೇಕು ಅನ್ನೋದನ್ನೆಲ್ಲ ಫೀಡ್ ಮಾಡೋದಕ್ಕೋಸ್ಕರವಾಗಿ ಜಾಹ್ನವಿದನ್ನು ಎತ್ತಿಟ್ಕೊಳ್ಳಿಲ್ಲ. ಅವಳು ಸ್ನಾನಕ್ಕೆ ಹೋಗಿದ್ರೂ ಅವ್ರದ್ದೇನು ಕೇರ್ ಮಾಡಲಿಲ್ಲ, ಅಲ್ಲೇ ಇರಲಿ ಬಿಡು, ಬಂದ ಮೇಲೆ ಎತ್ತಿಟ್ಕೊಳ್ತಾಳೆ ಅನ್ನೋ ಥರನೋ ಏನೋ ಗೊತ್ತಿಲ್ಲ. ಆದರೆ ರಕ್ಷಿತನ ಮಾತ್ರ ಎತ್ತಿಟ್ಕೊಂಡ್ಳು ಅಶ್ವಿನಿ ಗೌಡ. ಹಾಗೆ ಅಭಿ ಜೊತೆನೂ ಮಾತಾಡಿದ್ರು ಸ್ವಲ್ಪ. ಅಂದರೆ ನಾನು ಹಾಗಲ್ಲ, ನಾನು ಹೀಗೆ, ನಾನು ಹೋರಾಟಗಾರ್ತಿ, ಸ್ವಲ್ಪ ನನಗೆ ಟೆನ್ಷನ್ ಇರುತ್ತೆ, ಈ ಥರ ಏನೇನಾದರೂ ಅಂದರೆ ನಾನು ಒಳ್ಳೆಯವಳೇನೆ, ಏನೇನಾದರೂ ಈ ಥರ ಬಂದುಬಿಡುತ್ತೆ, ಆವಾಗ ನಾನು ಕೆಟ್ಟವಳಾಗಿ ತೋರಿಸ್ಕೊಂಡ್ಬಿಡ್ತೀನಿ, ಎಲ್ರಿಗೂ ಕಂಡುಬಿಡ್ತೀನಿ ಕೆಟ್ಟವಳಾಗಿ ಅನ್ನೋ ಥರ ಅಭಿಗೂ ಮಾತಾಡಿದ್ರಂತೆ. ಹಾಗೆಯೇ ಮಾಳು ಜೊತೆನೂ ಮಾತಾಡಿದ್ದನ್ನು ನಾನು ನೋಡಿದೆ. ಸುಮಾರು ಟೈಮ್ ಮಾಳು ಜೊತೆ ಮಾತಾಡಿದರು. ಅಂದರೆ ರಘು ವಿಷಯವಾಗಿ ಮಾತಾಡಿದರು ಮತ್ತು ಅಶ್ವಿನಿ ವಿಷಯವಾಗಿಯೂ ಮಾತಾಡಿದ್ಲು. ಅಂದರೆ ನಾನು ಹಾಗಲ್ಲ ಹೀಗೆ ಅಂತ ಏನು ಫೀಡ್ ಮಾಡಬೇಕಲ್ವ, ಅದನ್ನೆಲ್ಲ ಮಾಳುಗೆ ಫೀಡ್ ಮಾಡ್ತಾ ಇದ್ಲು. ಹಾಗೆ ರಕ್ಷಿತಂಗೆ ಹೇಳ್ತಾಳೆ, ನೀನು ಯಾರಿಗಾದರೂ ಏನಾದರೂ ಕೊಡೋ ಥರ ಇಟ್ಕೊಳ್ಬೇಡ. ಈಗ ಯಾರಾದರೂ ಪ್ಲೇಟ್ ಕೇಳ್ತಾರೆ ಅಲ್ವಾ, ಪ್ಲೇಟ್ ಕೊಡಬೇಡ, ಹೋಗಿಬಿಟ್ಟು ಬಂದು ನೀವೇ ತೊಗೊಳ್ಳಿ ಅಂತ ಹೇಳು. ಏನಾದರೂ ಸರ್ವ್ ಮಾಡುವಾಗ ನೀನು ಸರ್ವ್ ಮಾಡಬೇಡ, ನೀನೇನು ಕೆಲಸದವಳಲ್ಲ, ಅವರೇ ಬಂದು ಹಾಕ್ಕೊಳ್ಳೋದಕ್ಕೆ ಬಿಡು, ನೀನು ಯಾಕೆ ಹೋಗ್ತೀಯಾ ಅಂತೆಲ್ಲ ಇವಳಿಗೂ ಸಹ ರಕ್ಷಿತಂಗೆ ತಲೆ ತುಂಬ್ತಾ ಇದ್ಲು. ಅಂದರೆ ಈಗ ಎಲ್ಲರೂ ಸಹ ಎಲ್ಲರ ಒಂದು ಕಣ್ಣಲ್ಲಿ ಕೆಟ್ಟವರಾಗ್ಬಿಟ್ರೆ, ಈಗ ನನಗೆ ರಕ್ಷಿತಾ ಇದನ್ನು ಮಾಡ್ತಾ ಇದ್ಲು ನೆನ್ನೆ ಮೊನ್ನೆ, ಆದರೆ ಇವಾಗ ಯಾಕೆ ನನಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಜನಗಳೆಲ್ಲ ಅಲ್ಲಿರೋರೆಲ್ಲ ತಿಳ್ಕೊಳ್ಳಿ ಅನ್ನೋ ಸಲುವಾಗಿ ಏನೇನಾದರೂ ಇವಳಿಗೆ ಏನು ಅನಿಸುತ್ತೆ ಅದನ್ನೆಲ್ಲ ಅಲ್ಲಿರೋ ಒಂದು ಮೆಂಬರ್ಸ್ಗೂ ಸಹ ಒಬ್ಬೊಬ್ಬರನ್ನು ಕರೆದು ಅವಳಿಗೆ ಏನೇನು ಬೇಕು ಎಲ್ಲವನ್ನು ತಲೆಗೆ ತುಂಬ್ತಾ ಇದ್ದಾಳೆ. ಇವತ್ತಂತೂ 3 ಜನಕ್ಕೆ ಹಾಗೆ ಮಾಡಿದ್ದಾಳೆ. ಒಂದು ಅಭಿಗೆ, ಒಂದು ಮಾಳುಗೆ ಮತ್ತು ಇನ್ನೊಂದು ರಕ್ಷಿತಂಗೆ, 3 ಜನಕ್ಕೂ ಸಹ ತಲೆ ತುಂಬಿಟ್ಟಿದ್ದಾಳೆ. ಜಾಹ್ನವಿ ಬಿಡಿ, ಅದಂತೂ ಮಾಮೂಲಿ, ಯಾವಾಗಲೂ ಹೇಳಿದ್ದನ್ನು ಕೇಳ್ತಾನೆ ಇರ್ತಾಳೆ. ಹಾಗೆ ಸುಧಿನೂ ಸಹ, ಇವರಿಬ್ಬರು ಬಿಟ್ಟು ಅಲ್ಲಾಡೋದೇ ಇಲ್ಲ ಸುಧಿ. ಇವ್ರು 3 ಜನ ಒಂದು, ಮತ್ತು ಈಗ ಇನ್ನು 3 ಜನನ ಇವಳ ಹತ್ರ ಕರ್ಕೊಳ್ಳೋದಕ್ಕೆ ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾಳೆ. ಹಾಗೆಯೇ ಧ್ರುವ್ಗೆ ಮತ್ತು ಮಲ್ಲಮ್ಮಂಗೆ ಇಬ್ರಿಗೂ ಸೇರಿ ಭೂಚಕ್ರ ಗಿಲ್ಲಿ ಕೊಟ್ರಲ್ವ ನೆನ್ನೆ, ಅದನ್ನು ಹೇಗೆ ಕೊಟ್ಟೆ ನೀನು, ಯಾಕೆ ಕೊಟ್ಟೆ? ನಾನೇನಾದರೂ ಧ್ರುವ್ನ ಬೇಡ ಅಂತ ಹೇಳ್ತಾ ಇದ್ರು, ನನ್ನ ಸುತ್ತಮುತ್ತನೇ ಸುತ್ತುತ್ಯಾ ಅಂತ ನೀನು ಹೇಗೆ ಹೇಳಿದೆ ಅಂತ ಮಲ್ಲಮ್ಮ ಕೇಳ್ತಾಯಿದ್ರು. ಆವಾಗ ಅಶ್ವಿನಿ ಮತ್ತು ಧ್ರುವ್ನು ಸಹ ಬಂದು
ಆ, ಗಿಲ್ಲಿಗೆ ಏನಂತ ಉತ್ತರ ಕೊಡು ನೀನು ಯಾಕೆ ಈಗ ನೆನ್ನೆ ಹಂಗೆ ಮಾತಾಡಿದೆ, ಉತ್ತರ ಕೊಡು ಅಂತ ಹೇಳಿ ಅದೊಂದು ಅರ್ಧ ಗಂಟೆ ಚರ್ಚೆ ಮಾಡಿದ್ರು. ಅಶ್ವಿನಿಗಂತೂ ಒಳಗಡೆ ಇವರೇನು ಕ್ವೆಶನ್ ಮಾಡ್ತಾ ಇದ್ದಾರೆ ಗಿಲ್ಲಿಗೆ ಅದನ್ನೆಲ್ಲ ನೋಡಿ ಖುಷಿ ಆಗ್ತಾ ಇತ್ತು. ಅದಕ್ಕೆ ಗಿಲ್ಲಿ ಹೇಳ್ತಾ ಇದ್ದ, ಅಶ್ವಿನಿ ನೀವೇನೇ ಎತ್ತಿಟ್ಕೊಟ್ಟಿದ್ದು, ಅಶ್ವಿನಿ ಮೇಡಮ್ ಅವರೇ ನೀವೇ ಎತ್ಕೊಟ್ಟಿದ್ದು ಇವ್ರಿಗೆ, ನನಗೆ ಗೊತ್ತು ನಿಮಗೆ ಬೇರೆಯವರೆಲ್ಲ ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ, ಯಾರಾದರೂ ಒಂದೊಂದು ಮನೇಲಿ ಜಗಳ ಆಡ್ತಾ ಇರೋ ಥರ ನೀವು ಮಾಡಬೇಕು, ಅದರಿಂದ ಇದನ್ನು ನೀವು ಎತ್ತಿ ನನಗೆ ಒಂದು ತಲೆ ತಿನ್ನೋದಕ್ಕೆ ಬಿಟ್ಟಿದ್ದೀರಾ ಇವರಿಬ್ಬರನ್ನ ಅಂತ ಗಿಲ್ಲಿ ಹೇಳ್ತಾ ಇದ್ದ. ಈಗ ಲೈವ್ನಲ್ಲಿ ಏನು ನಡೀತಾ ಇದೆ ಅಂದರೆ, ಮಲ್ಲಮ್ಮಂಗೆ ಧ್ರುವ್ ಹೇಳ್ತಾ ಇದ್ದಾರೆ, ನೀವು ರಕ್ಷಿತನ ಅಷ್ಟಾಗಿ ನಂಬೋದಕ್ಕೆ ಹೋಗಬೇಡಿ, ಅವಳು ಒಂದು ಏನೂ ತಿಳಿದೇ ಇರೋ ಹುಡುಗಿ ಅಲ್ಲ, ಅವಳು ಶಾಣೆ ಇದ್ದಾಳೆ, ಈ ಥರ ನೀವೇ ಅವಳನ್ನ ಒಂದು ಏನು ತಿಳಿದೇ ಇರೋಳು ಅನ್ನೋ ಥರ ನಂಬಕ್ಕೆ ಹೋಗಬೇಡಿ ಅಂತ ಹೇಳಿ ಮಲ್ಲಮ್ಮಂಗೆ ತಲೆ ತುಂಬ್ತಾ ಇದ್ದಾರೆ ಧ್ರುವ್ ಅವರು. ಹಾಗೆಯೇ ಬೆಳಿಗ್ಗೆ ಅಶ್ವಿನಿ ಹೇಳ್ತಾ ಇದ್ಲು ಮಾಳುಗೆ, ನೀನು ಯಾಕೆ ರಘುಗೆ ನೀರೆಲ್ಲ ಕೊಡ್ತೀಯಾ, ಅವರೇ ಎತ್ಕೊಂಡು ಕುಡಿಲಿ ಬಿಡು ಅಂತ ಹೇಳ್ತಾ ಇದ್ಲು. ಆಗ ಮಾಳು ಹೇಳಿದ್ದು, ನಮ್ಮೂರಲ್ಲಿ ಹಾಗೆ ನಾವೇನಾದರೂ ನೀರು ಕೇಳಿದ್ರೂ ಸಹ ಹಾಲೇ ಕೊಟ್ಬಿಡ್ತೀವಿ, ಅಷ್ಟು ನಮ್ಮ ಊರಲ್ಲಿ ಒಂದು ರೂಢಿ ಇದೆ, ಆ ಥರ ಒಂದು ಸಂಸ್ಕೃತಿ ಇದೆ ಅನ್ನೋ ಥರ ಅಷ್ಟು ಮಾಳು ಹೇಳ್ತಾ ಇದ್ದರು. ಇಬ್ಬರು ವಾಕಿಂಗ್ ಮಾಡ್ತಾ ಇದ್ದಾಗ, ಅಂದರೆ ಮಾಳು ಕೊಡೋದನ್ನು ನೋಡಿ ಅಶ್ವಿನಿ ಗೌಡ ಮಾತಾಡೋದಕ್ಕೆ ಕರೆದ್ಬಿಟ್ಟು, ಹೀಗೆಲ್ಲ ಯಾಕೆ ಕೊಡ್ತೀಯಾ, ಅವರೇ ತೊಗೊಂಡು ಕುಡಿಬಹುದಲ್ವಾ ಅಂತೆಲ್ಲ ಹೇಳಿದಾಗ ಮಾಳು ಹೇಳಿದ್ದು, ಈಗ ತಾನೇ ಬಂದಿದ್ದಾರಲ್ವ, ಸ್ವಲ್ಪ ದಾಹ ಆಗ್ತಾಯಿತ್ತು ಅನಿಸುತ್ತೆ, ಅದಕ್ಕೆ ನಾನೇನು ತಪ್ಪು ಮಾಡಲಿಲ್ವಲ್ಲ, ನೀರು ಕೊಟ್ಟಿದ್ದೇನು ತಪ್ಪ ಅನ್ನೋ ಥರ ಅಶ್ವಿನಿ ಗೌಡಂಗೆ ಕೇಳ್ತಾಯಿದ್ರು ಮಾಳು. ಆಗ ಅಶ್ವಿನಿ ಗೌಡ ತಪ್ಪೇನಿಲ್ಲ, ಆದರೆ ನೀವು ಎಲ್ಲ ಒಂದು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡೋದೆಲ್ಲ ನೋಡಿದಾಗ ನೀವೆಲ್ಲ ಅವ್ರಿಗೆ ಒಂದು ಅವ್ರ ಕಡೆ ಹೋಗ್ತಾ ಇರೋ ಥರ ಕಾಣಿಸ್ತಾ ಇರುತ್ತೆ ಜನಗಳಿಗೆ ಅನ್ನೋ ಹಾಗೆ ಅಶ್ವಿನಿ ಗೌಡ ಮಾತಾಡ್ತಾ ಇದ್ಲು. ಇಲ್ಲ ಮೇಡಮ್, ನಾವು ಆ ಥರ ಏನು ಮಾಡ್ಕೊಳ್ಳೋದಿಲ್ಲ, ನಮಗೆ ಎಲ್ಲಿ ಯಾವ ಥರ ಆಡಬೇಕು ಅನ್ನೋದು ನಮಗೂ ಗೊತ್ತಿರುತ್ತೆ ಅಂತ ಹೇಳಿ ಮಾಳು ಮಾತಾಡ್ತಾ ಇದ್ದರು. ಆಮೇಲೆ ರಘು ಅವರು ಸಹನೇ ಮಾಳು ಊರಿನವರೇ ಅಂತೆ, ಅಂದರೆ ಬೆಳಗಾವ್ ಅನಿಸುತ್ತೆ ಮಾಳುದು ಊರು. ರಘುನೂ ಅಲ್ಲೇ ಹುಟ್ಟಿದ್ದಂತೆ, ಆದರೆ ಬೇರೆ ಕಡೆ ಬೆಳೆದಿರೋದು ಅನಿಸುತ್ತೆ, ಒಟ್ಟಿನಲ್ಲಿ ಹುಟ್ಟಿರೋದಂತೂ ನಾನು ಅಲ್ಲೇನೆ ಅಂತ ರಘು ಅವರು ಬೆಳಗ್ಗೆ ಲೈವ್ನಲ್ಲಿ ಹೇಳ್ತಾ ಇದ್ರು. ಅದಕ್ಕೆ ಖುಷಿಯಾಗಿಬಿಟ್ಟು ಮಾಳುಗೆ ನಮ್ಮ ಊರಿಂದ ಒಬ್ಬರು ಬಂದಿದ್ದಾರಲ್ವ ಅನ್ನೋ ಥರ ಅವರನ್ನೇ ಹೋಗಿ ಮಾಳು ಮಾತಾಡಿಸ್ತಾ ಇದ್ರು ರಘು ಅವರನ್ನು. ಇದನ್ನೆಲ್ಲ ನೋಡಿ ಅಶ್ವಿನಿ ಗೌಡಂಗೆ ಅದೊಂದು ಸ್ವಲ್ಪ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗೆ ಆಯಿತೋ ಏನೋ, ಅದರಿಂದ ಮಾಳುನ ಕರೆದ್ಬಿಟ್ಟು ಬುದ್ಧಿವಾದ ಹೇಳ್ತಾ ಇದ್ಲು. ಹೀಗೆಲ್ಲ ಮಾಡಬೇಡಿ, ಅವ್ರಿಗೇನು ಕೈ ಇರುತ್ತೆ ಅವರೇ ತೊಗೊಂಡು ಕುಡೀಲಿ ಅನ್ನೋ ಹಾಗೆ ಬುದ್ಧಿವಾದ ಹೇಳ್ತಾ ಇದ್ಲು. ಅಂದರೆ ಯಾವ್ಯಾವಾಗ ಟೈಮ್ ಸಿಗುತ್ತೆ, ಯಾರ್ಯಾರನ್ನು ಕರೆದು ಮಾತಾಡಿಸ್ಬೇಕು ಅನಿಸುತ್ತೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಏನೇನಾದರೂ ತಲೆ ತುಂಬ್ಕೊಂಡು ಕೂತಿರೋದೇ ಅಶ್ವಿನಿ ಗೌಡನ ಕೆಲಸ ಆಗಿದೆ. ಯಾಕೆಂದರೆ ಈಗ ಅವಳಿಗೆ ಭಯ ಬಂದುಬಿಟ್ಟಿದೆ, ರಘು ಬಂದಿರೋದ್ರಿಂದ ಸ್ವಲ್ಪ ಭಯ ಬಂದಿರೋ ಥರ ಇದೆ. ಆಮೇಲೆ ಎಲ್ಲರೂ ಸಹ ಈಗ ಯಾರಾದರೂ ಹೊಸಬ್ರು ಮನೆಗೆ ಬಂದಾಗ ಸಾಮಾನ್ಯವಾಗಿ ಎಲ್ಲರೂ ಅವ್ರವ್ರ ಪರಿಚಯ ಮಾಡಿಸ್ಕೊಳ್ಳೋದಕ್ಕೋಸ್ಕರನಾದರೂ ಒಂದು ಸ್ವಲ್ಪ ಟೈಮ್ ಅವ್ರ ಹತ್ರ ಸ್ಪೆಂಡ್ ಮಾಡ್ತಾರಲ್ವ, ಅದನ್ನೆಲ್ಲ ನೋಡಿಬಿಟ್ಟು ಸುಧೀರ್ಗೆ, ಬನ್ನಿ ಸುಧೀರ್ ನೋಡಿ ಫ್ರೇಮ್ ಹೆಂಗಿದೆ, ನಾನು ಹೇಳಲಿಲ್ವ ಎಲ್ಲರೂ ಅವ್ರ ಹತ್ರ ಹೋಗ್ತಾರೆ, ಸ್ವಲ್ಪ ಒಂದು ಗುಂಪು ಮಾಡ್ಕೊಳ್ತಾರೆ ಅಂತ ಹೇಳಿದ್ನಲ್ವ, ನೋಡಿ ಫ್ರೇಮ್ ಹೇಗಿದೆ, ಚೆನ್ನಾಗಿದೆ ಅಲ್ವಾ ಅಂತೆಲ್ಲ ಒಂಥರ ಆಡ್ಕೊಳ್ಳೋ ಥರ ಎಲ್ಲ ಮಾತಾಡ್ಕೊಳ್ತಾ ಇರ್ತಾರೆ ಅಶ್ವಿನಿ ಗೌಡ ಮತ್ತು ಸುಧೀರ್ ಅವರು. ಮುಂದೇನು ಹೀಗೆ ಇರುತ್ತಾ ನೋಡೋಣ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಅಶ್ವಿನಿ ಗೌಡಂಗಂತೂ ಸ್ನಾನಕ್ಕೆ ಹೋಗೋದಕ್ಕೆ ಮನಸ್ಸೇ ಇಲ್ಲ ನೋಡಿ, ಅಂದರೆ ಯಾರ್ಯಾರು ಏನೇನು ಮಾತಾಡ್ಕೊಂಡು ಬಿಡ್ತಾರೆ ಅನ್ನೋದನ್ನು ಇವಳು ತಿಳ್ಕೊಳ್ಬೇಕಲ್ವ, ಅದರಿಂದ ಸ್ನಾನಕ್ಕೆ ಹೋಗ್ತಾ ಇಲ್ಲ. ಧ್ರುವ್ ಅವರೆಲ್ಲ ಹೇಳಿದ್ರು, ನೀವು ಹೋಗ್ಬಿಡಿ ಮೇಡಮ್ ಸ್ನಾನಕ್ಕೆ ಅಂತ ಎಲ್ಲ ಹೇಳಿದಾಗ ಹೋಗ್ತೀನಿ ಅಂತ ಇನ್ನೂ ಅಲ್ಲೇ ವೆಯ್ಟ್ ಮಾಡ್ತಾ ನಿಂತಿದ್ದಾರೆ. ಈಗ ಸ್ವಲ್ಪ ಟೈಮ್ಗೆ ಅಂದರೆ ಬೇಗನೆ ಸ್ನಾನ ಮುಗಿಸ್ಕೊಂಡು ಬಂದುಬಿಟ್ಲು ಅಶ್ವಿನಿ ಗೌಡ. ಜಾಹ್ನವಿ ಜೊತೆ ಇಬ್ಬರು ತಿಂಡಿ ತಿನ್ನೋ ಟೈಮ್ನಲ್ಲಿ ಈಗ ಮಾತಾಡ್ಕೊಳ್ತಾ ಇದ್ದಾರೆ. ಗಿಲ್ಲಿಗಂತೂ ಮಲ್ಲಮ್ಮ ಚೆನ್ನಾಗಿ ಬೈದರು. ನಾನು ಇದ್ದೆ, ಆಮೇಲೆ ನಾನು ಕೇಳಿದೆ ಎಲ್ಲನೂ, ನೀನು ಹೀಗೆಲ್ಲ ಮಾತಾಡ್ತೀಯಲ್ವ ಅದೆಲ್ಲ ಸರಿನಾ ಅದು ಇದು ಅಂತ, ಮತ್ತು ಕಿಲಾಡಿ ಹೆಂಗಸರು ಕಿತಾಪತಿ ಗಂಡಸರು ಅಂತೆಲ್ಲ ಮಾತಾಡ್ತೀಯ ಅದೆಲ್ಲ ಸರಿನಾ ಅಂತೆಲ್ಲ ಕೇಳಿದೆ, ಆವಾಗ ಮಾತೇ ಇಲ್ಲ ಗಿಲ್ಲಿಗೆ ಅಂತೆಲ್ಲ ಹೇಳ್ತಾ ಇದ್ಲು ಅಶ್ವಿನಿ ಗೌಡ. ಏನೋ ಒಂದು ಸಾಧಿಸ್ಬಿಟ್ಟಿದ್ದೀನಿ ಅನ್ನೋ ಥರ ಕೂತ್ಕೊಂಡು ಇಬ್ಬರು ಮಾತಾಡ್ತಾ ಇದ್ರು.
ಇವ್ರುಗಳು ಏನೇ ಹೇಳೋಕ್ಕೋದ್ರೂ ಏನೇ ಹೇಳ್ತಾ ಹೋದ್ರೂ ಗಿಲ್ಲಿ ಅಂತೂ ತಲೆ ಕೆಡಿಸ್ಕೊಳ್ಳೋನೇ ಅಲ್ಲ. ಈಗ ನೋಡಿ ಅದೇನೇನೋ ಆಯ್ತಲ್ವ ಮಲ್ಲಮ್ಮನ ಜೊತೆ ಜಗಳ. ಈಗ ಆರಾಮವಾಗಿ ಕೂತ್ಕೊಂಡು ಕಾವ್ಯ ಮತ್ತು ಸ್ಪಂದನ, ಅಭಿ, ಧನುಷ್ ಮತ್ತು ಗಿಲ್ಲಿ ಇವರೆಲ್ಲರೂ ಆರಾಮವಾಗಿ ಮಾತಾಡಿಕೊಂಡು ನಗ್ತಾ ಕೂತಿದ್ರು. ಇವರಿಬ್ರಿಗೆ ಟೆನ್ಷನ್ ಆಗಿಬಿಟ್ಟಿದೆ. ಈಗ ನೋಡಿ ಗಿಲ್ಲಿನ ಇಟ್ಕೊಂಡ್ಬಿಟ್ಟಿದ್ದಾರೆ. ಇದುವರೆಗೆ ರಕ್ಷಿತಂದಾಯಿತು. ಕಿಚ್ಚನ ಚಪ್ಪಳೆ ಸಿಕ್ಕಿದ್ರಿಂದ ಅಶ್ವಿನಿಗೆ ಮತ್ತು ಜಾಹ್ನವಿಗೆ ಹೊಟ್ಟೆಲಿ ಉರಿ ಬಿದ್ದಂಗೆ ಆಗಿಬಿಟ್ಟಿದೆ, ಬೆಂಕಿ ಬಿದ್ದಂಗೆ ಆಗಿಬಿಟ್ಟಿದೆ. ಅದರಿಂದ ಈಗ ಗಿಲ್ಲಿನ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವರನ್ನು ಅಂದರೆ ಗಿಲ್ಲಿನ ಹೆಂಗಾದರೂ ಮಾಡಿ ಜನಗಳ ಹತ್ರ ಒಂದು ಕೀಳಾಗಿ ತೋರಿಸಿಸ್ಬೇಕು ಅನ್ನೋದನ್ನು ಇವರು ಯೋಚನೆ ಮಾಡಿಕೊಂಡು ಏನೇನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಮಲ್ಲಮ್ಮನ ಬಿಡ್ತಾ ಇದ್ದಾರೆ, ಧ್ರುವನ ಬಿಡ್ತಾ ಇದ್ದಾರೆ. ಅಂದ್ರಂತೂ ಗಿಲ್ಲಿ ಹೆದರೋ ಮಗನೇ ಅಲ್ಲ ಅಲ್ವಾ, ಅದೆಲ್ರಿಗೂ ಗೊತ್ತಿರೋ ವಿಷಯನೇ. ನೋಡೋಣ ಇವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸ್ಕೊಂಡು ಹೋಗ್ತಾನ ಅಥವಾ ಗಿಲ್ಲಿನೇ ಚಳ್ಳೆ ಹಣ್ಣನ್ನು ತಿಂತಾನ, ನೋಡೇ ಬಿಡೋಣ ಅಲ್ವಾ.